ओम श्री गुरुभ्यो नमः हरिः ओम ओम क्रां क्रीं क्रौं सह भौमाय नमः ओम नमो भगवते वासुदेवाय ओम नमो नारायणाय। ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಬಹಳ ಜನಕ್ಕೆ ಈ ಒಂದು ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಅಂತ ಕರೀತಾರೆ. ದೆವ್ವ ಅಂತ ನಾವು ಒಂದು ಆಡು ಭಾಷೆಯಲ್ಲಿ ಕರೀತಕ್ಕಂಥದ್ದು. ಇದು ಒಂಥರ ದ್ವಂದ್ವದಲ್ಲಿ ಇದೆ. ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋ ಕಾರಣ ವಿಚಾರವಂತರು, ಬೇರೆ ಒಂದು ವಿಚಾರದಲ್ಲಿ ಬುದ್ಧಿಜೀವಿಗಳು ದೆವ್ವ ಎಲ್ಲ ಇಲ್ಲ, ಅದೆಲ್ಲ ಸುಳ್ಳು, ಅವೆಲ್ಲ ಸುಮ್ಮನೆ ಅವರ ಮಾನಸಿಕವಾಗಿರ್ತಕ್ಕಂಥ ಒಂದು ವಿಚಾರವನ್ನು ತೋರಿಸುತ್ತೆ. ಓಕೆ, ಮಾನಸಿಕ ವಿಚಾರ ಅಂತ ತಗೊಂಡಾಗ, ಮೆಡಿಕಲ್ ವಿಚಾರ ಬಂದಾಗ ನ್ಯೂರೋಲಾಜಿಕಲ್ ಡಿಸಾರ್ಡರ್ ಅಂತ ಹೇಳ್ತಾರೆ. ನರ್ವ್ಸಿನ ಒಂದು ಸಮಸ್ಯೆ ಅಂತ ಹೇಳ್ತಾರೆ. ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತ ಕೆಲವರು ಹೇಳ್ತಾರೆ, ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತಾರೆ. ಕೆಲವರಿಗೆ ಅನೇಕ ಫೀಲಿಂಗ್ ಇರುತ್ತೆ, ಅದನ್ನ ಹೇಳ್ಕೊಳಕ್ಕಾಗಲ್ಲ. ಯಾರೋ ಪಕ್ಕದಲ್ಲಿ ಬಂದು ಕುತ್ಕೊಂಡಂಗೆ, ಯಾವಾಗ್ಲೂ ಒಂದ್ಸತಿ ನಾರ್ಮಲ್ ಆಗಿರ್ತೀನಿ ನಾನು, ಆದ್ರೂ ಕೂಡ ಮೈ ಮೇಲೆ ಬಂದು ಬಿದ್ದಂಗೆ ಆಗ್ತಕ್ಕಂಥದ್ದು. ಇವೆಲ್ಲವೂ ಕೂಡ ಯಾರು ಯಾವುದೇ ಒಂದು ಸಾಧನೆಯಿಂದ ಕಂಡುಹಿಡಿಯಕ್ಕಾಗಲಿಲ್ಲ. ಆದ್ರೆ ಶಾಸ್ತ್ರದಲ್ಲಿ ಏನ್ ಬರೆದಿದೆ ಅಂದ್ರೆ, ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಇದ್ದೇ ಇದೆ ಅಂತ ಕರೀತಾರೆ. ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಅಂತ ಕರೀತಾರೆ. ಸೊ ಸ್ಪಿರಿಟ್ ಅಂತ ನಾವೇನ್ ಹೇಳ್ತೀವಿ, ಅದು ಖಂಡಿತ ಇರ್ತಕ್ಕಂಥದ್ದು, ಸ್ಪಿರಿಟ್ ಇರ್ತಕ್ಕಂಥದ್ದು. ದೆವ್ವ ಅಂತ ಕರಿತೀವಿ. ಅದು ಬರೀ ಭಾರತದಲ್ಲೇ ಅಲ್ಲ, ನೀವು ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಈ ಒಂದು ಸ್ಪಿರಿಟಿನ ಒಂದು ವಿಚಾರ ಡೆವಲಪ್ಡ್ ಕಂಟ್ರೀಸ್ ಅಲ್ಲೂ ಕೂಡ ಅನೇಕ ಜನರಿಗೆ ಕಾಡ್ತಾ ಇರುತ್ತೆ. ಸೊ ದೇರ್ ಇಸ್ ಸಮ್ ಸ್ಪಿರಿಟ್ ಇನ್ಸೈಡ್ ಯು ಅಂತ ಹೇಳಿ ಈ ಕ್ರಿಸ್ಟಲ್ ಹೀಲರ್ಸ್ ಅಂತ ಬರುತ್ತಲ್ಲ, ಆ ಕ್ರಿಸ್ಟಲ್ ಹೀಲರ್ಸ್ ಅವ್ರಿಗೆ ಹೆಚ್ಚು ಜನ ಹೋಗ್ತಾರಲ್ಲಿ. ಇಲ್ಲಿ ತರ ನಮ್ಮ ಜ್ಯೋತಿಷ್ಯದ ವಿಚಾರ, ದೇವರ ಹತ್ರ ಹೋಗೋದು, ದೇವರ ಅಭಿಷೇಕದ ನೀರು ಹಾಕ್ಸೋದು ಅಥವಾ ಬೇವಿನ ಸೊಪ್ಪು ಕಟ್ಟೋದು, ಈ ರೀತಿಯ ಒಂದು ವಿಚಾರಗಳು ನಮ್ಮ ದೇಶದಲ್ಲಿ ಹೆಚ್ಚಾಗಿ ನಡೀತಾ ಇದ್ರೆ, ಅಲ್ಲಿ ಕ್ರಿಸ್ಟಲ್ ಹೀಲಿಂಗು ಅಥವಾ ಕ್ರಿಸ್ಟಲ್ ಟಚ್ ಹೀಲಿಂಗು ಈ ತರದ್ದೆಲ್ಲ ಅಲ್ಲಿ ಮಾಡ್ತಕ್ಕಂಥ ಪದ್ಧತಿ ಹೆಚ್ಚಾಗಿದೆ. ನಾವು ಓನ್ಲಿ ಒನ್ ಸೈಡ್ ನೋಡೋದಲ್ಲ. ಬರೀ ಇಂಡಿಯಾದಲ್ಲಿ ಈ ತರ ಆಡ್ತಾರೆ, ಬೇರೆ ಕಡೆ ಇಲ್ಲ ಅಂತ ಸಾಧ್ಯನೇ ಇಲ್ಲ. ಎಲ್ಲಾ ಕಡೆನೂ, ದೇಶದಲ್ಲಿರ್ತಕ್ಕಂಥ ಎಲ್ಲ, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲಾ ದೇಶಗಳಲ್ಲೂ ಕೂಡ ಆ ರೀತಿ ಮಾನಸಿಕವಾಗಿ ಸಮಸ್ಯೆಗೆ ಒಳಗೊಂಡಿರ್ತಕ್ಕಂಥ ಜನಗಳು ಬಹಳಷ್ಟು ಜನ ಇರ್ತಾರೆ. ನಾವು ಜ್ಯೋತಿಷ್ಯ ರೀತಿ ನೋಡಬೇಕಾದ್ರೆ ಮೂರನೇ ಮನೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಒಂದು ಲೋವರ್ ಮೈಂಡ್ ಅಂತ ಹೇಳ್ತೀವಿ. ಅದು ನೀವು ಸೈಕಲಾಜಿಕಲ್ ಡಿಸಾರ್ಡರ್ ಅಂತ ಹೇಳ್ತೀವೋ ಅಥವಾ ಮೆಡಿಕಲ್ ಇಶ್ಯೂ ಅಂತ ಹೇಳ್ತಿರೋದು, ಹೇಗ್ ಬೇಕಾದ್ರೆ ತಗೊಳ್ಬಹುದು. ಒಟ್ನಲ್ಲಿ ಇವನ್ ಮೆಡಿಕಲ್ ಫೀಲ್ಡ್ ಕೂಡ ಯಾವುದೇ ಒಂದು ರೋಗ ಸ್ವಲ್ಪ ಅರ್ಥ ಆಗಿಲ್ಲ ಅಂದ್ರೆ ಒಪಿನಿಯನ್ ಪೋಲ್ಗಳು ಬಹಳ ಚೇಂಜ್ ಆಗುತ್ತೆ. ಕೆಲವರು ಡಾಕ್ಟರು ಏನಾದ್ರು ಸಮಸ್ಯೆ ಈ ತರ ಆದಾಗ, ಒಂಥರ ಏನೋ ಯೋಚನೆ ಮಾಡ್ಕೊಂಡು ಕೂತ್ಕೊಂಡಾಗ ಅವ್ರಿಗೆ ನರ್ವ್ಸ್ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಅಥವಾ ಬ್ರೈನ್ ಅಲ್ಲಿ ಒಂದ್ ಸ್ವಲ್ಪ ಫಂಕ್ಷನ್ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಸೊ ಆ ರೀತಿ ಆಘಾತ ಆಗಿದೆ ಅಂತ ಹೇಳ್ತಾರೆ. ಕೆಲವರು ಏನೋ ನೋಡ್ಕೊಂಡು ಭಯ ಪಟ್ಟಿದ್ದಾರೆ ಅಂತ ಹೇಳ್ತಾರೆ. ಸೊ ಈ ರೀತಿ ಅನೇಕ ವಿಧಗಳಿದೆ. ಸೊ ನಾನು ಇಲ್ಲಿ ಯಾವುದನ್ನೇ ಕನ್ಕ್ಲೂಷನ್ಗೆ ನಾನು ಕೊಡಕ್ ಸಾಧ್ಯ ಇಲ್ಲ. ಸೊ ಹೀಗೆ ದೆವ್ವ ಇದೆಯಾ, ನಾನು ನೋಡಿಲ್ಲ. ಕೇಳ್ತಾರೆ, ದೆವ್ವ ಇದೆಯೇನ್ರಿ, ನೋಡಿದಿರೇನ್ರಿ? ಇಲ್ಲ. ಯಾರು ಹೇಳ್ತಾರೆ? ಕೆಲವರು ಸುಮ್ಮನೆ ಹೇಳ್ತಾರೆ, ನಾವು ನೋಡಿದೀವಿ, ನಾವು ರಾತ್ರಿ ಹೊತ್ತು ಸಂಚಾರ ಮಾಡೋದು ನೋಡಿದೀವಿ. ಆಯ್ತು, ನೋಡಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಅಷ್ಟೇ, ಅವ್ರು ಹೇಳಿದ್ ನಾವು ಕೇಳ್ಬೇಕಷ್ಟೇ. ಬಟ್ ಆದ್ರೆ ಶಾಸ್ತ್ರದಲ್ಲಿ
ಈ ರೀತಿ ಒಂದು ನಕಾರಾತ್ಮಕ ಶಕ್ತಿ ಖಂಡಿತ ಇರುತ್ತೆ. ಹೇಗೆ ಒಂದು ಮ್ಯಾಗ್ನೆಟ್ ಕಬ್ಬಿಣವನ್ನ ಸೆಳೆಯುತ್ತೆ, ಅದು ಫಸ್ಟ್ ನೋಡಿದಾಗ ನಮಗೆ ಏನೋ ಆಶ್ಚರ್ಯ. ಮ್ಯಾಗ್ನೆಟ್ ಯಾರಿಗಾದ್ರೂ ಗೊತ್ತಿಲ್ಲದೆ ಇರೋರಿಗೆ, ಪ್ರಪಂಚದಲ್ಲಿ ಮ್ಯಾಗ್ನೆಟ್ ಅಂತ ತಿಳ್ಕೊಂಡೇ ಇಲ್ಲ ಅವ್ರಿಗೆ, ಸಡನ್ ಆಗಿ ಒಂದು ದೊಡ್ಡ ಮ್ಯಾಗ್ನೆಟ್ ಇಟ್ಕೊಂಡು ಕಬ್ಬಿಣ ಹತ್ರ ಹಿಂಗೆ ಹೋದ್ರೆ ಎಲ್ಲ ಎಳಿತಾ ಇರುತ್ತೆ. ಏನೋ ಇದೇನೋ ದೆವ್ವದ್ದು ಏನೋ ಇದೆ, ಇದು ಮ್ಯಾಜಿಕ್ ಅಂತ ಹೇಳಿ ಥಿಂಕ್ ಮಾಡ್ತಾರೆ. ವೈಜ್ಞಾನಿಕವಾಗಿ ಹೋದಾಗ ಅದೇನಿಲ್ಲ, ಮ್ಯಾಗ್ನೆಟ್ ಅಟ್ರಾಕ್ಟ್ಸ್ ದಿ ಐರನ್ ಪಾರ್ಟಿಕಲ್ ಅಂತ ಹೇಳಿ ಅರ್ಥ ಆಗಿರುತ್ತೆ. ಹಾಗೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಕೆಲವು ನೆಗೆಟಿವ್ ಎಲಿಮೆಂಟ್ಸ್, ಸ್ಪಿರಿಟ್ಸ್ ಅಂತ ನಾವೇನು ಕರಿತೀವಿ, ಕೆಲವರಿಗೆ ಬಾಧೆ ಕೊಡ್ತಕ್ಕಂಥದ್ದು, ಅದನ್ನು ನಾವು ಕೇಳಿರ್ತೀವಿ. ಕೆಲವು ಎಜುಕೇಟೆಡ್ ಫ್ಯಾಮಿಲೀಸ್ ಅಲ್ಲೂ ಕೂಡ ನನಗೆ ಬಂದಿರತಕ್ಕಂಥ ಒಂದು ಕೆಲವು ಕನ್ಸಲ್ಟೇಷನ್ಸ್ ಅಲ್ಲಿ ಈ ರೀತಿ ಮಕ್ಕಳಿಗಾಗಿರ್ತಕ್ಕಂಥದ್ದು, ಮಗನಿಗಾಗಿರ್ತಕ್ಕಂಥದ್ದು, ಹಸ್ಬೆಂಡ್ಗಾಗಿರ್ತಕ್ಕಂಥದ್ದು, ವೈಫ್ಗಾಗಿರ್ತಕ್ಕಂಥದ್ದು ತುಂಬಾನೇ ನೋಡಿದೀವಿ. ಅದಾದ ನಂತರ ಟ್ರೀಟ್ಮೆಂಟ್ ಆದ್ಮೇಲೆ ಅನೇಕ ಟ್ರೀಟ್ಮೆಂಟ್ ಮಾಡ್ತಾರೆ, ಬೇರೆ ಬೇರೆ ತರ ಎಲ್ಲ. ಆದ ನಂತರ ಸರೋಗಿರೋದು ನೋಡಿದೀವಿ. ಚೆನ್ನಾಗಾದಾಗ ಅವ್ರು ಹೇಳ್ತಾರೆ, ಎಸ್, ಒಂದು ರೀತಿ ನಮಗೆ ಅನುಭವ ಆಯ್ತು ಅಂತ ಹೇಳ್ತಾರೆ. ಸೊ ಆ ಅನುಭವನ ನಾವು ಬಿಲೀವ್ ಮಾಡ್ಬೇಕಷ್ಟೆ. ಯಾವುದನ್ನು ಕೂಡ ಇಲ್ಲ ಅವ್ರಿಗೆ ಮಾನಸಿಕ ಚಿಂತನೆ ಹಿಂಗಾದ್ರು. ಯಾಕಂದ್ರೆ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ವೆರಿ ಹೈಲಿ ಎಜುಕೇಟೆಡ್ ಅವರೆಲ್ಲ ಬಂದಿದ್ರು. ಹೈಲಿ ಎಜುಕೇಟೆಡ್, ತುಂಬಾ ನಾಲೆಜ್ ಇದೆ, ಡಬಲ್ ಡಿಗ್ರಿ ಎಲ್ಲ ಓದಿದ್ದಾರೆ, ಚೆನ್ನಾಗೇ ಇರೋರು ಸಡನ್ ಆಗಿ ಒಂದು ರೀತಿ ಏನೋ ಯಾರೋ ಇಟ್ಕೊಂಡಂಗಾಗಿ ಈ ತರ ಆಗಿ ಒಂದು 2-3 ಇಯರ್ಸ್ ಸಫರ್ ಮಾಡಿ ಸಾಕಷ್ಟು ಅದು ಇದು ಎಲ್ಲ ಪ್ರಯತ್ನ ಪಟ್ಟು ಸೊ ಯಾವುದೋ ಒಂದು ಸಕ್ಸಸ್ ಆಗಿ ಅದರಿಂದ ಆಚೆ ಬಂದಿರತಕ್ಕಂಥವ್ರನ್ನ ಹಲವಾರು ಜನನ ನಾನು ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೀನಿ. ಸೊ ಆ ಎಕ್ಸ್ಪೀರಿಯನ್ಸ್ ತಗೊಂಡಾಗ ನನಗೆ ದೆವ್ವ ನೋಡಿಲ್ಲ ಅಥವಾ ನನಗೆ ಎಕ್ಸ್ಪೀರಿಯನ್ಸ್ ಆಗಿಲ್ಲ, ಬಟ್ ಆ ಎಕ್ಸ್ಪೀರಿಯನ್ಸ್ನ ಅವ್ರು ಹೇಳ್ಕೊಂಡಾಗ ಏನೋ ಇರಬಹುದು, ಸ್ಪಿರಿಟ್ಸ್ ಅಂತ ಹೇಳ್ತಕ್ಕಂಥದ್ದು ಇರಬಹುದು. ಕಂಡವ್ರು ಯಾರು? ಯಾಕಂದ್ರೆ ಕೆಲವರಿಗೆ ಥರ್ಡ್ ಮೈಂಡ್ ಅಂತ ಬರುತ್ತೆ, ಥರ್ಡ್ ಹೌಸ್ ಅಂತ ಬರುತ್ತೆ. ಅಲ್ಲಿ ರಾಹು ಇರತಕ್ಕಂಥದ್ದು 3ನೇ ಮನೆಯಲ್ಲಿ, ಅಥವಾ ಮಂಗಳ ಇರತಕ್ಕಂಥದ್ದು, ಮಂಗಳ ರಾಹು ಇರತಕ್ಕಂಥದ್ದು 3ನೇ ಮನೆಯಲ್ಲಿ, ಅಥವಾ ಬುಧನಿಗೆ ರಾಹುವಿನ ದೃಷ್ಟಿ, ಇವೆಲ್ಲ ಕೂಡ ಪರಾಶರದಲ್ಲಿ ಒಂದು 5-6 ಕಾಂಬಿನೇಷನ್ ಕೊಟ್ಟಿದ್ದಾರೆ. ಸೊ 3ನೇ ಮನೆ, ಥರ್ಡ್ ಹೌಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಹೌಸ್ ಫಾರ್ ಪ್ಯಾರಾನಾರ್ಮಲ್ ಇನ್ಸಿಡೆನ್ಸಸ್ ನಮ್ಮ ಮೈಂಡ್ ಅಲ್ಲಿ ಬರಕ್ಕೆ ಅಥವಾ ಬೇರೆ ಕಡೆ ಅಟ್ಯಾಕ್ ಆಗಕ್ಕೆ 3ನೇ ಮನೆ. ಈಗ ಕೆಲವರು ಈ ಒಂದು ಏನೋ ಒಂದು ಕೆಮಿಕಲ್ ಬರುತ್ತೆ, ಮೈ ಮೇಲೆಲ್ಲ ಅದು ಹಚ್ಕೊಂಡು ಬೆಂಕಿಯೊಳಗೆ ಹೋಗ್ಬೋದು, ಏನು ತೊಂದರೆ ಇಲ್ಲ. ಒಂದು ಕೋಟಿಂಗ್ ಇರುತ್ತೆ. ಸೊ ಈ ಸ್ಟಂಟ್ ಮಾಸ್ಟರ್ ಅಲ್ಲೆಲ್ಲ ಮಾಡ್ತಾರೆ, ಏನೋ ಒಂದು ಲೇಪ ಬರುತ್ತೆ, ಸ್ವಲ್ಪ ಲಿಕ್ವಿಡ್ ತರ, ಅದು ಹಚ್ಕೊಂಡ್ರೆ ಬೆಂಕಿ ಹತ್ಕೊಳ್ಳಲ್ಲ ಅದಕ್ಕೆ. ಸೊ ದಗದಗ ಉರಿತಾ ಇರ್ತಕ್ಕಂಥ ಬೆಂಕಿಯೊಳಗೆ ಒಂದು ಸ್ವಲ್ಪ ಅದು ಸ್ವಲ್ಪ ಟೈಮ್ ತಗೊಳುತ್ತೆ, ಒಂದು ಫ್ಯೂ ಸೆಕೆಂಡ್ಸ್ ಅದು ಹೀಟ್ ಅಪ್ ಆಗಕ್ಕೆ. ಸೊ ಇಲ್ಲಿಂದ ಆ ಕಡೆಯಿಂದ ಈ ಕಡೆ ಬೆಂಕಿಯೊಳಗೆ ಹೋಗ್ತಾರೆ, ಏನೂ ಆಗಿಲ್ಲ ಅಂತ ಹೇಳಿ ಈ ಮ್ಯಾಜಿಕ್ ಶೋ ಅಲ್ಲಿ ತೋರಿಸ್ತಕ್ಕಂಥ ಒಂದು ವಿಚಾರ. ಅಲ್ಲಿ ಒಂದು ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ. ಹಾಗೆ ನಮ್ಮ ಶರೀರದಲ್ಲಿ ಸ್ವಲ್ಪ ಮೈಂಡ್ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಔರಾನ ನಾವು ಬಿಲ್ಡಪ್ ಮಾಡಿದಾಗ ಪ್ರೊಟೆಕ್ಟಿವ್ ಲೇಯರ್ ಇರುತ್ತೆ. ಆಚೆ ಕಡೆ ಇರತಕ್ಕಂಥ ಪ್ಯಾರಾನಾರ್ಮಲ್ ಆಕ್ಟಿವಿಟಿ, ಸ್ಪಿರಿಟ್ಸ್ ನಮಗೆ ಈಸಿಯಾಗಿ ಆ ಔರಾನ ಭೇದಿಸಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದು ಒಂದು ವಿಲ್ ಪವರ್ ಮತ್ತೆ ನಮ್ಮಲ್ಲಿರ್ತಕ್ಕಂಥ ಹಾರೋಸ್ಕೋಪ್ ಅಲ್ಲಿ ಇರ್ತಕ್ಕಂಥ ಥರ್ಡ್ ಹೌಸಿನ ಸ್ಟ್ರೆಂತ್ ಕೆಲವೊಂದು ತೋರಿಸುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಏನ್ ಮಾಡಬಹುದು ಅಂತ ಹೇಳಿ ಶಾಸ್ತ್ರದಲ್ಲಿ ಕೊಟ್ಟಾಗ ಅನೇಕ ತರತರ ಇರ್ತಕ್ಕಂಥ ಒಂದು ವಿಚಾರಗಳು ಪ್ರಯೋಗಕ್ಕೆ ತರ್ತಾರೆ. ಅದರಲ್ಲಿ ಒಂದು ಪ್ರಯೋಗ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾಳೆ 8:30ವರೆಗೂ ಅಮಾವಾಸ್ಯೆ ಇದೆ. ಆಲ್ ನೈಟ್ ಅಮಾವಾಸ್ಯೆ, ಲಾಂಗೆಸ್ಟ್ ಎಲಾಂಗೇಟೆಡ್ ಅಮಾವಾಸ್ಯೆ ಅಂತ ಕರಿತೀವಿ. ಒಂದು ಪಿಕ್ಚರ್ ಇದೆ ನೋಡಿ. ಈ ಒಂದು ಪಿಕ್ಚರ್ನ ತಾಮ್ರದ ತಗಡಿನಲ್ಲಿ ಬರಿಬೇಕು. ಬಹಳ ಇಂಪಾರ್ಟೆಂಟ್ ಅಂದ್ರೆ ತಾಮ್ರದ ತಗಡಿನಲ್ಲಿ ಬರಿಬೇಕು. ಸೊ ತಾಮ್ರದ ತಗಡಿನಲ್ಲಿ ನಾಳೆ 8:20ವರೆಗೂ ಕೂಡ ಅಮಾವಾಸ್ಯೆ ಇರೋದ್ರಿಂದ ಯಾವುದೇ ಒಂದು ಸಮಯ ಅದರದ್ದೆಲ್ಲ ಯಾವುದೇ ಇಂಪಾರ್ಟೆಂಟ್ ಇಲ್ಲ. ಹೇಗೆ ಇಲ್ಲಿ ಬರೆದಿರ್ತಕ್ಕಂಥ ಚಿತ್ರ ವಿತ್ ಫ್ಲಾಗ್, ಆ ಫ್ಲಾಗ್ ಬಂದ್ಬಿಟ್ಟು ಕೇತುವಿನ ಒಂದು ಅಂಶ ತೋರಿಸುತ್ತೆ.
ಸೊ ಆ ಒಂದು ಕೇತುವಿನ ಅಂಶ ಅವರದ್ದು ಮೈಂಡ್, ಲೋವರ್ ಮೈಂಡ್ ನ ಆಕ್ಟಿವೇಟ್ ಮಾಡಕ್ಕೆ ಡೆಫಿನೆಟ್ಲಿ ಆ ಒಂದು ಫ್ಲಾಗ್ ಹೆಲ್ಪ್ ಆಗುತ್ತೆ. ಅದೇ ತರ ಫ್ಲಾಗ್ ಬರೀಬೇಕು. ಇದು ಹೇಗಿದೆ ಚಿತ್ರ? ತಾಮ್ರದ ತಗಡು ಬೇಕು, ಅಂದ್ರೆ ಕಾಪರ್ ಶೀಟ್ ಬೇಕು. ಅದಕ್ಕೆ ದಾಳಿಂಬ್ರೆ ಕಡ್ಡಿ, ವಿಶೇಷವಾಗಿರ್ತಕ್ಕಂಥದ್ದು ದಾಳಿಂಬ್ರೆ ಕಡ್ಡಿ. ಅದು ಸಿಕ್ಕಿಲ್ಲ ಅಂದ್ರೆ ಮಲ್ಲಿಗೆ ಕಡ್ಡಿ. ಸೊ ಇವೆರಡೂ ಸಿಕ್ಕಿಲ್ಲ ಅಂತಂದ್ರೆ ನಾವು ಯಾವ್ದಾದ್ರು ಒಂದು ತಾಮ್ರದ ಕಡ್ಡಿ ಅಥವಾ ಬೆಳ್ಳಿಯ ಕಡ್ಡಿನ ಯೂಸ್ ಮಾಡಿ ಇದು ಹೇಗಿದೆಯೋ ಹಾಗೆ ಬರಿಬೇಕು. ಇದನ್ನ ಬರೆದು ಪೂಜಿಸಬೇಕು. ಬಹಳ ಇಂಪಾರ್ಟೆಂಟ್ ಪೂಜೆ. ದೇವರಲ್ಲಿ ಇಟ್ಟು ಅದನ್ನ ತೊಳಿಬೇಕು, ಹಾಲಲ್ಲಿ ತೊಳಿಬೇಕು. ಅದಾದ್ಮೇಲೆ ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು, ಕೆಂಪು ಹೂವು ವಿಶೇಷ, ಇಲ್ಲಿ ರೆಡ್ ಕಲರ್ ಫ್ಲವರ್ ಇಟ್ಟು ಅದನ್ನ ನಮಸ್ಕರಿಸಿ ಅದನ್ನ ರೋಲ್ ಮಾಡಿ ಒಂದು ದೊಡ್ಡ ತಾಯ್ತ ಬೇಕಾಗತ್ತೆ. ದೊಡ್ಡ ತಾಯ್ತದ ಮುಖಾಂತರ ಹಾಕಬೇಕು. ಹಾಕೋ ಟೈಮಲ್ಲಿ ಅವ್ರಿಗೆ ಹಿಡಿದಿರ್ತಕ್ಕಂಥ ಒಂದು ದೆವ್ವನ ಹೋಗಬೇಕು ಅಂತ ಹೇಳಿ ನಮ್ಮ ಸಂಕಲ್ಪ, ಅಂದ್ರೆ ನಮ್ಮ ಸ್ಟ್ರಾಂಗ್, ಯಾರು ಬೇಕಾದ್ರೂ ಮಾಡ್ಬೋದು. ಇಲ್ಲಿ ಮನೇಲಿರ್ತಕ್ಕಂಥವ್ರು ಯಾರು ಬೇಕಾದ್ರೂ ಮಾಡ್ಬೋದು. ಇಂಥವರೇ ಮಾಡ್ಬೇಕು ಅಂತವರೇ ಮಾಡ್ಬೇಕು ಅಂತಲ್ಲ. ಇದರಲ್ಲಿ ಬಹಳ ವಿಶೇಷ ಏನು ಅಂತಂದ್ರೆ, ಈ ರೀತಿ ಬರೆದಾದ ನಂತರ ಈ ಒಂದು ಪೂಜೆ ಪುನಸ್ಕಾರಗಳನ್ನ ಬಹಳ ಅಚ್ಚುಕಟ್ಟಾಗಿ ನಿಧಾನಕ್ಕೆ ಸಮಾಧಾನದಿಂದ ಮಾಡಬೇಕು. ವೆರಿ ಸಿಂಪಲ್. ಇದನ್ನ ಶುತಿರ್ಭೂಜರಾಗಿ ಸ್ನಾನ ಮುಂತಾದನ್ನೆಲ್ಲ ಮುಗಿಸ್ಕೊಂಡು ಕುತ್ಕೊಂಡು ಒಂದು ತಾಮ್ರದ ತಗಡದ ಮೇಲೆ ನಾನು ಹೇಳಿರ್ತಕ್ಕಂಥ ಕಡ್ಡಿ ಅದನ್ನ ಯೂಸ್ ಮಾಡಿ ಇದೇ ರೀತಿ ಬರೆದು ಅದಕ್ಕೆ ಫಸ್ಟ್ ನೀರಲ್ಲಿ ತೊಳೆಯತಕ್ಕಂಥದ್ದು, ಆಮೇಲೆ ಹಾಲಲ್ಲಿ ತೊಳಿತಕ್ಕಂಥದ್ದು, ಮತ್ತೆ ನೀರಲ್ಲಿ ತೊಳಿತಕ್ಕಂಥದ್ದು. ಅದಾದ ನಂತರ ಅದನ್ನು ಒರೆಸಿ ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಆಮೇಲೆ ಕೆಂಪು ಹೂವು ಇಟ್ಟು ನಮಸ್ಕರಿಸಿ ಆಮೇಲೆ ಗಂಧದ ಕಡ್ಡಿ ಹಚ್ಚತಕ್ಕಂಥದ್ದು. ಅದಾದ ನಂತರ ಬೇಕಾದ್ರೆ ನೀವು ಕರ್ಪೂರ, ಅದಕ್ಕಿಂತ ಮುಂಚೆ ಬಾಳೆಹಣ್ಣು, ತೆಂಗಿನಕಾಯಿ ಎಲ್ಲ ಏನು ಹೇಗೆ ಪೂಜೆ ನೀವು ಮನೇಲಿ ಮಾಡ್ತಿರೋ ಅದೇ ರೀತಿ, ಬೇರೆ ಏನು ಚೇಂಜಸ್ ಇಲ್ಲ. ಅದನ್ನ ಒಂದು ಬಹಳ ಭಕ್ತಿಪೂರ್ವಕವಾಗಿ ನೀವು ಆ ಒಂದು ಯಂತ್ರವನ್ನ ನೀವು ಮಾಡಿ, ಅದಾದ ನಂತರ ಅದನ್ನ ಹಾಗೆ ರೋಲ್ ಮಾಡಿ ಒಂದು ದೊಡ್ಡ ತಾಯ್ತ ಸಿಗುತ್ತೆ, ಈಗ ಮಾರ್ಕೆಟಲ್ಲ ಸಿಗುತ್ತೆ. ಅದನ್ನ ಕಟ್ತಕ್ಕಂಥದ್ದು ಯಾರಿಗೆ ಈ ರೀತಿ ಸ್ಪಿರಿಟ್ಸ್ ಇಟ್ಕೊಂಡಿರೋರಿಗೆ ಅದನ್ನ ಕಟ್ಟಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು. ದಯಮಾಡಿ ಇವ್ರಿಗೆ ಇರ್ತಕ್ಕಂಥ ಒಂದು ದೆವ್ವ ಅಂತ ಏನ್ ಕರಿತೀವೋ ಅಥವಾ ಸ್ಪಿರಿಟ್ ಅಂತ ಏನ್ ಕರಿತೀವೋ ಇಲ್ಲಿ ಇರ್ದಲೆ 3 ರಸ್ತೆಯಲ್ಲಿ ಹೋಗಿ ಬೀಳ್ತಕ್ಕಂಥ ಒಂದು ವಿಚಾರನ ಹೇಳಬೇಕು. 3 ರಸ್ತೆ ಅಂತ ಮತ್ತೆ ಎಂದಿಗೂ ಬರಬಾರದು ಅಂತ ಹೇಳಿ ಒಂದು ಕೇಳ್ಕೊಂಡ್ರೆ ಡೆಫಿನೆಟ್ಲಿ ಇಫ್ ದೇರ್ ಆರ್ ನೆಗೆಟಿವ್ ಸ್ಪಿರಿಟ್ಸ್ ಇರಬಹುದು, ನಾನು ಹೇಳ್ತೇನೆ ಇರಬಹುದು. ಯಾಕಂದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ತುಂಬಾ ಜನ ಹೇಳಿದಾರೆ ನನಗೆ. ಇಲ್ಲ ಸರ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ, ಯಾರು ಹೇಳಿದ್ರು ನಂಬಲ್ಲ, ನನಗೆ ಹಿಂಗಾಯ್ತು ಅಂತಂದ್ರೆ ನಿನಗೆಲ್ಲೋ ಭ್ರಾಂತು, ನಿನಗೆ ಯಾಕೋ ಡಾಕ್ಟರ್ ಹತ್ರ ತೋರಿಸ್ಕೋಬೇಕು ಅಂತೆಲ್ಲ ಹೇಳ್ತಾ ಇದ್ರು. ಇವನ್ ಮೆಡಿಕಲ್ ಫೆಟರ್ನಿಟಿ ಕೂಡ ಎವ್ರಿಥಿಂಗ್ ಕೆನಾಟ್ ಬಿ ಸೆಡ್ ಓನ್ಲಿ ಅಬೌಟ್ ದಿ ಹೆಲ್ತ್ ಫ್ಯಾಕ್ಟರ್. ಒಬ್ಬನಿಗೆ ಬಹಳ ಸಂತೋಷ ಆಗ್ತಾ ಇದೆ ಅಂದ್ರೆ ಹೆಲ್ತ್ ಅಲ್ಲಿ ಹೇಗೆ ಮೆಜರ್ಮೆಂಟ್ ಮಾಡಕ್ಕಾಗತ್ತೆ ಹೇಳಿ? ನಂಗೆ ಸಖತ್ ಸಂತೋಷ ಆಗ್ತಾ ಇದೆ, ಯಾರಿಗೋ ಒಂದು ಸಡನ್ ಆಗಿ ಒಂದು 50,000 ರೂಪಾಯಿ ಕೈಗೆ ಬಂತು, ಫುಲ್ ಖುಷಿ. ಹೌ ಟು ಮೆಜರ್ ದಟ್ ಖುಷಿ? ಏನು ಒಳಗಡೆ ಆನಂದ ಆಗ್ತಾ ಇದೆ. ಯಾರೋ ಸಡನ್ ಆಗಿ ಹೋಗ್ಬಿಟ್ರು, ಸಡನ್ ಆಗಿ ಬಹಳ ಆತ್ಮೀಯರು ಹೋಗ್ಬಿಟ್ರು, ಮನಸ್ಸಿಗೆ ಬಹಳ ದುಃಖ ಆಗ್ತಾ ಇರುತ್ತೆ, ಹೇಳ್ಕೊಳಕ್ಕಾಗಲ್ಲ. ಯಾವ ಅಪ್ಯಾರಟಸ್ ನಮಗೆ ಹೇಳುತ್ತೆ ನೀವು ದುಃಖದಲ್ಲಿದ್ದೀರಾ, ನೀವು ಸಂತೋಷದಲ್ಲಿದ್ದೀರಾ, ನೀವು ಸಮಾಧಾನದಲ್ಲಿದ್ದೀರಾ? ಅದು ಬಿಪಿ ಮೀಟರ್ ಚೆಕಿಂಗ್ ಅಲ್ಲಿ ಏನು ಗೊತ್ತಾಗಲ್ಲ. ಬಿಪಿ ಚೆಕಿಂಗ್ ಮೀಟರ್ ಅಲ್ಲಿ ಖಂಡಿತ ಗೊತ್ತಾಗಲ್ಲ. ಇವ್ರಿಗೆ ನಗ್ತಾ ಇದ್ದಾರೆ, ಇವಾಗ ಸಮಾಧಾನ ಇದ್ದಾರೆ. ಮೆಡಿಕಲ್ ಅಲ್ಲಿ ಯಾವುದೇ ಎಕ್ವಿಪ್ಮೆಂಟ್ ಇಲ್ಲ. ಮಾನಸಿಕವಾಗಿರ್ತಕ್ಕಂಥ ಮನುಷ್ಯನ ಒಂದು ಸ್ಥಿತಿಯನ್ನ ಕಂಡುಹಿಡಿಯಕ್ಕೆ ಯಾವುದೇ ಇಲ್ಲ ಎಕ್ಸೆಪ್ಟ್ ಇಸ್ ಓನ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಸೊ ಈ ರೀತಿ ನಾವು ಆಲೋಚನೆ ಮಾಡಿದಾಗ ಒಬ್ಬ ಮನುಷ್ಯ ಚೆನ್ನಾಗೆಲ್ಲ ಡ್ರೆಸ್ ಮಾಡ್ಕೊಂಡಿರ್ತಾನೆ, ಸೂಪರ್ ಆಗಿರ್ತಾನೆ, ಆದ್ರೆ ಮನಸ್ಸಲ್ಲಿ ಬಹಳ ದುಃಖದಲ್ಲಿರ್ತಾನೆ, ಅದು ಗೊತ್ತಾಗೋದಿಲ್ಲ. ಸೊ ಆ ಮನಸ್ಸಿನ ವಿಚಾರ ತಗೊಂಡಾಗ ಇದೆಲ್ಲೋ ಒಂದು ಕಡೆ ಈ ಸ್ಪಿರಿಟ್ಸ್ ಅನ್ನೋದು ಕೋರಿಲೇಟ್ ಆಗುತ್ತೆ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಅಷ್ಟೇ. ಸೊ ದಯಮಾಡಿ ಯಾರಿಗಾರು ಈ ತರ ಇದ್ರೆ ಇದೊಂದು ಪ್ರಯತ್ನ ಮಾಡಿ, ಇದು ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು, ಇದನ್ನ ಮಾಡಿ. ಸೊ ಜೀವನ ಚೆನ್ನಾಗಿರ್ಬೇಕು. ಜೀವನ ಅನ್ನೋದು ನರಳಾಟ ಅಲ್ಲ, ಜೀವನ ಅನ್ನೋದು ಒಂದು ಖುಷಿಯಾಗಿರ್ತಕ್ಕಂಥದ್ದು, ಇದ್ದಿದ್ದಲ್ಲಿ ಖುಷಿ ಪಟ್ಟು ಜೀವನವನ್ನು ಸಾಗಿಸ್ತಕ್ಕಂಥದ್ದು. ಸೊ ಇಂಥ ವಿಚಾರಗಳು ಬಂದಾಗ ಒಂದು ನಾವು ಗೋಲ್ಡನ್ ಪೀರಿಯಡ್ನೇ ನಾವು ಕಳ್ಕೊಂಡ್ಬಿಡ್ತೀವಿ. ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀವಿ. ಅದು ಹುಡುಗರಲ್ಲಿ ಬಂದಾಗ, ಓದೋ ವಯಸ್ಸಲ್ಲಿ ಬಂದಾಗ,
ಕೆಲಸಕ್ಕೆ ಹೋಗೋ ಟೈಮಲ್ಲಿ ಬಂದಾಗ ಆ ಗೋಲ್ಡನ್ ಪೀರಿಯಡ್ನ ನಾವು ಕಳ್ಕೊಂಡಾಗ ಜೀವನ ಮುಂದೆ ಬಹಳ ಕಷ್ಟಕರವಾಗಿರುತ್ತೆ. ಸೊ ಆ ಕಾರಣ ನಮ್ಮ ಶಾಸ್ತ್ರದಲ್ಲಿ ಅನೇಕ ವಿಧಿವಿಧಾನಗಳು ಅವರ ಮಾನಸಿಕ ಸ್ಥಿತಿ ಮೇಲೆ ಕೊಟ್ಟಿರೋದು. ಇದನ್ನ ನಾವು ಯಾರು ಕೂಡ ಇದು ನಂಬಲ್ಲ, ಅದು ಹಂಗಿಲ್ಲ ಹಿಂಗಿಲ್ಲ ಅಂತಂದ್ರೆ ಟ್ರೀಟ್ ದೆಮ್. ಎಷ್ಟೊಂದು ಕಾಯಿಲೆ ಮೆಡಿಕಲ್ ಅಲ್ಲಿ ಅಥವಾ ಟ್ಯಾಬ್ಲೆಟ್ ಅಲ್ಲಿ ಹೋಗದೆ ಇರೋದು ಒಂದು ಮಂತ್ರದಲ್ಲಿ, ಒಂದು ತಾಯ್ತದಲ್ಲಿ ಹೋಗಿದೆ ಅಂತ ತುಂಬಾ ಜನ ಹೇಳ್ತಾರೆ. ಸೊ ವಿ ಕೆನಾಟ್ ಸೇ ಆರ್ ವಿ ಕೆನಾಟ್ ರೂಲ್ ಇಟ್ ಔಟ್, ಅದು ಇಂಪಾರ್ಟೆಂಟ್. ಸೊ ಓಕೆ, ಕರೆಗಳನ್ನ ತಗೊಳ್ಳೋಣ. ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ನನ್ನ ಹೆಸರು ಅಂಬಿಕಾ ಅಂತ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾವ ಊರಿಂದ ಮಾತಾಡ್ತಾ ಇದ್ದೀರಾ? ಸರ್, ಬ್ಯಾಂಗ್ಳೂರ್. ವೆರಿ ಗುಡ್. ಓಕೆ, ಥ್ಯಾಂಕ್ ಯು. ನೋಡ್ತಾ ಇರಿ. ಓಕೆ ಸರ್, ಖಂಡಿತ ನೋಡ್ತೀವಿ. ಹೇಳಿ. 29/8/2011. ಒಂದೇ ನಿಮಿಷ. 29/8 ಓಕೆ 2011. 2011. ಸಮಯ ಮಧ್ಯಾಹ್ನ 12:50. 12:50. ಹುಟ್ಟಿದೂರು ದಾವಣಗೆರೆ. ಏನ್ ಪ್ರಶ್ನೆ ಇತ್ತು ಸರ್? ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. 6th ಓದ್ತಿದ್ದಾನೆ. 5th 6th 6ನೇ ಕ್ಲಾಸ್. ಓಕೆ, ನೋಡಿ 6ನೇ ಕ್ಲಾಸ್ ಅಲ್ಲಿ ಯಾವ ರೀತಿ ಓದ್ತಾರೆ ಅಂತ ನೋಡ್ಬೇಕು. ಒಂದು, ಈಗ ಶುಕ್ರ ದಶನೆ ನಡೀತಾ ಇದೆ. 2030 ಶುಕ್ರ ದಶನೆ ಅಂದ್ರೆ ಅನದರ್ 8 more years ಶುಕ್ರನೇ ಇರುತ್ತೆ. ಶುಕ್ರನ ಕಾಂಬಿನೇಷನ್ ಅಲ್ಲಿ 9 ಮಾತ್ರ ಇದೆ. ಸ್ವಲ್ಪ ಎಜುಕೇಶನ್ ಅಲ್ಲಿ ನಾಟ್ ಸೋ ಸ್ಟ್ರಾಂಗ್ ದಶಾ ಅಂತ ಹೇಳ್ತೀವಿ ನಾವು, ನಾಟ್ ಸೋ ಸ್ಟ್ರಾಂಗ್. ಬುಕ್ತಿಲ್ ಬಂದಾಗ ಸಾಕಷ್ಟು ಗ್ರಹಗಳು 9 ಕಾಂಬಿನೇಷನ್ ಅಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಪುಷ್ ಮಾಡಬೇಕಾಗುತ್ತೆ. ಇದು ಒಂಥರ ಸೋಂಬೇರಿಯ ಕಾಂಬಿನೇಷನ್ ಅಂತ ಹೇಳ್ತೀವಿ. 9 ಅಂದ್ರೆ ಲೆಥಾರ್ಜಿಕ್ ಬಟ್ ವೆರಿ ಬ್ರಿಲಿಯಂಟ್. ಅವ್ರನ್ನ ಪುಷ್ ಮಾಡ್ಬೇಕು ತುಂಬಾನೇ. ಸೊ 5-9 ಕಾಂಬಿನೇಷನ್ ಇದರಲ್ಲಿ ಸ್ವಲ್ಪ ಬೆಸ್ಟ್ ಕಾಂಬಿನೇಷನ್ ಸೂರ್ಯನಲ್ಲಿ ಇರೋದ್ರಿಂದ ಒಂದು ಆರೆಂಜ್ ಕಲರ್ ಥ್ರೆಡ್ ಕಟ್ಕೊಳ್ಳೋಕೆ ಸಜೆಸ್ಟ್ ಮಾಡ್ತೀನಿ. ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದಷ್ಟು ಬ್ರಿಲಿಯನ್ಸ್ ಜಾಸ್ತಿ ಆಗುತ್ತೆ. ಸೂರ್ಯ ನಮಸ್ಕಾರ ಮಾಡಿಸ್ಬೇಕು. ಬೆಳಿಗ್ಗೆ ಎದ್ದಿದ ತಕ್ಷಣ ಅಟ್ಲೀಸ್ಟ್ ಸೂರ್ಯನ ಒಂದು ಸುಮ್ಮನೆ ನಮಸ್ಕಾರ ಮಾಡಪ್ಪ. 6 to 8 ಒಳಗಡೆ ವಿಶೇಷ. ಸೊ ಆ ಟೈಮಲ್ಲಿ ರೇಸ್ ಬಹಳ ಸ್ಟ್ರಾಂಗ್ ಆಗಿರುತ್ತೆ. ಆಚೆ ನಿಂತ್ಕೊಂಡು ನಮಸ್ಕಾರ ಮಾಡ್ಬಿಟ್ಟು ಅಷ್ಟೇ, ಏನು ಮಾಡೋದು ಬೇಡ, ಮಂತ್ರ ಹೇಳೋದು ಬೇಡ. ಇನ್ ಕೇಸ್ ಹೇಳಿಸ್ತೀನಿ ಅಂತಂದ್ರೆ ಓಂ ಗೃಣಿ ಸೂರ್ಯಾಯ ಆದಿತ್ಯಾಯ ಓಂ ಅಂತ ಹೇಳಿಸಿ, ಬಲಗೈಗೆ ಸಾಧ್ಯವಾದ್ರೆ ಒಂದು ಬ್ಲಾಕ್ ಕಲರ್ ಥ್ರೆಡ್ ಕಟ್ಸಿ, ಕೊರಳಿಗೆ 7 ಮುಖದ ರುದ್ರಾಕ್ಷಿ ಹಾಕಿದ್ರೆ ಎಜುಕೇಶನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಪುಷ್ ಮಾಡಿದಷ್ಟು ಚೆನ್ನಾಗಿ ಓದ್ತಾರೆ. ಸುಮ್ಮನೆ ಬಿಟ್ಬಿಟ್ರೆ ಅವರಾಗವರು ಇನಿಷಿಯೇಟಿವ್ ತಗೊಳ್ಳದೇ ಇರ್ತಕ್ಕಂಥದ್ದು 999 ಬಹಳಷ್ಟು ಕಡೆ 9 ಕಾಂಬಿನೇಷನ್ ಇದೆ. ಬಟ್ ಸ್ಲೋ ಅಂಡ್ ಸ್ಟಡಿಯಾಗಿ ಹೈಯರ್ ಸ್ಟಡೀಸ್ ವರ್ಗೂ ಹೋಗ್ತಾರೆ, ಸ್ಲೋ ಆಗಿ ಹೋಗ್ತಾರೆ. ಟೀಚಿಂಗ್ ಲೈನು, ಪ್ರೊಫೆಸರ್ ಲೈನು ಇವ್ರಿಗೆ ಸೂಟ್ ಆಗುತ್ತೆ. ಒಳ್ಳೇದಾಗ್ಲಿ. ಮುಂದಿನ ಕರೆ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ. ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಸರ್. ಹೇಳಿ. ಡೇಟ್ ಬಂದು 7ನೇ ತಾರೀಕು 7ನೇ ತಿಂಗಳು 2020 ಸರ್. 7ನೇ ತಾರೀಕು 7ನೇ ತಿಂಗಳು 2000. ಸಮಯ ಬೆಳಗ್ಗೆ 4:20 ಸರ್. ಹುಟ್ಟಿದೂರು ಹಿಂದೂಪುರ ಸರ್, ಆಂಧ್ರ ಪ್ರದೇಶ್. ಹಿಂದೂಪುರ ಆಂಧ್ರ ಪ್ರದೇಶ್. ಏನ್ ಕೇಳ್ಬೇಕಾಯ್ತು? ನನ್ನ ಮಗಳದು ಓದಿನ ಬಗ್ಗೆ ಕೇಳ್ಬೇಕು ಸರ್. ಈಗ ಡಿಗ್ರಿ ಮುಗಿಸಿದಾರಾ? ಡಿಗ್ರಿ ಫೈನಲ್ ಇಯರ್ ಮಾಡ್ತಾ ಇದ್ದಾಳೆ ಸರ್ ಇವಾಗ. ಮುಂದೆ MCA ಮಾಡಿ ಬೇರೆ ದೇಶಕ್ಕೆ ಕೆಲ್ಸಕ್ಕೆ ಹೋಗೋಣ ಅಂತ ಅವಳ ಪ್ರಯತ್ನ. ಅದು 100% ಆಗುತ್ತೆ. ಆಗುತ್ತೆ ಸರ್? 100% ಆಗುತ್ತೆ. ಅವಳಿಗೊಂದು ಸ್ವಲ್ಪ ಆರೋಗ್ಯನೂ ಹೆಚ್ಚು ಕಡಿಮೆ ಸರ್ ಅವಳಿಗೆ. ನೋಡಿ, ರಾಹು ಬಂದಾಗ ಸ್ವಲ್ಪ ವೀಕ್ ಬಾಡಿ ಇರುತ್ತೆ, ಅಥವಾ ಪೀರಿಯಡ್ಸ್ ಅಲ್ಲಿ ಸ್ವಲ್ಪ ಸಮಸ್ಯೆ ಇರುತ್ತೆ ಅಂತ ಹೇಳ್ತಾರೆ. ಪೀರಿಯಡ್ಸ್ ಅಲ್ಲಿ ಪೇನ್ ಬರೋದು, ಸ್ವಲ್ಪ ಹೊಟ್ಟೆ ನೋವು ಜಾಸ್ತಿ, ಮತ್ತೆ ಊಟ ಸೇರದೆ ಇರತಕ್ಕಂತ ಕಾಂಬಿನೇಷನ್ ಎಲ್ಲ ಇದೆ. ಒಂದು ಮಂತ್ರ ಪಠನೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಪೀರಿಯಡ್ಸ್ ಅಲ್ಲಿ ನೋವು ಇದೆಯಾ ಇಲ್ವಾ? ಅದೇನು ಸಮಸ್ಯೆ ಕಾಣಿಸಿಲ್ಲ ಸರ್ ಅವಳಿಗೆ. ವೀಕ್ನೆಸ್ ಜಾಸ್ತಿನಾ? ವೀಕ್ನೆಸ್ ಇದೆಯಾ ಹೋಗ್ಲಿ? ವೀಕ್ನೆಸ್ ಇನ್ನಿಲ್ಲ ಸರ್, ಸ್ಟ್ರಾಂಗ್ ಆಗಿ ಅವಳಿಗೆ ಅಲ್ಸರ್ ಐತೆ ಸರ್ ಒಂದು 3-4 ವರ್ಷದಿಂದ. ಹೊಟ್ಟೆ ಸಂಬಂಧದ್ದು ನಾನು ಪೀರಿಯಡ್ಸ್ ಅನ್ಕೊಂಡೆ, ಹೊಟ್ಟೆ ಸಂಬಂಧದ್ದು ಓಕೆ ಹಂಗ್ ಶಿಫ್ಟ್ ಆಯ್ತು. ಅದರಿಂದ 1 ವರ್ಷ ಅವಳಿಗೆ ಎಜುಕೇಶನ್ ಕೂಡ ಡಿಲೇ ಆಗೋಯ್ತು ಸರ್, 2nd ಇಯರ್ తర్వాత. ಓಕೆ.
ಡಿಗ್ರಿಯೇ ಕಂಪ್ಲೀಟ್ ಆಗಿ 3 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದ್ದಾಳೆ. ಇನ್ನೂ ಒಂದ್ ಸೆಮ್ ಬ್ಯಾಲೆನ್ಸ್ ಇದೆ. ರಾಹು ಜನರಲ್ ಆಗಿ ಏನ್ ಮಾಡುತ್ತೆ, ಸ್ವಲ್ಪ ಪೀರಿಯಡ್ಸ್ ಪ್ರಾಬ್ಲಮ್ ಕೊಡುತ್ತೆ, ಹೊಟ್ಟೆ ಸಂಬಂಧ ಇದ್ದು ಅಂತ ಜನರಲ್ ಆಗಿ ಹೇಳ್ತಾರೆ. ಲೇಡೀಸ್ ಅಂದ್ರೆ ಅದು PCOD ಮತ್ತೆ ಅದು ಇದು ಪ್ರಾಬ್ಲಮ್ ಇರುತ್ತೆ ಅಂತ. ಇಲ್ಲಿ ಅಸಿಡಿಕ್ ಪ್ರಾಬ್ಲಮ್ ಇರೋದ್ರಿಂದ ಒಂದು ಪ್ರತಿನಿತ್ಯ ಬೆಳಿಗ್ಗೆ ಒಂದು ಲೋಟ ನೀರ್ಗೆ ಸ್ವಲ್ಪ ಅಕ್ಕಿ ಕಾಳು ಒಂದು 15 ಹಾಕೊಂಡು ನುಂಗಬೇಕು ಅಂತ ಹೇಳಿ. ಅಕ್ಕಿ ಕಾಳು ಎವ್ರಿ ಡೇ 15 ಅಕ್ಕಿ ಕಾಳು ನುಂಗಬೇಕು ನೀರಲ್ಲಿ. ಸೊ ಖಾಲಿ ಹೊಟ್ಟೆಯಲ್ಲಿ ನುಂಗಿ ಪ್ರತಿ ದಿವಸ ಒಳ್ಳೇದಾಗುತ್ತೆ, ಏನು ತೊಂದರೆ ಇಲ್ಲ. ಎಜುಕೇಶನ್ ಅದೆಲ್ಲ ಹೋಗ್ತಾರೆ, ಏನು ತೊಂದರೆ ಇಲ್ಲ, ಒಳ್ಳೇದಾಗಮ್ಮ. ಮುಂದಿನ ಕರೆಗೆ ಹೋಗೋಣ. ಗುರುಜಿ ನಮಸ್ಕಾರ. ನಮಸ್ಕಾರ ಗುರುಜಿ, ಹೇಳಿ. ಒಂದ್ ಸ್ವಲ್ಪ ಕರಿಯರ್ ಬಗ್ಗೆ ಕೇಳೋದಿತ್ತು ನಿಮಗೆ. ಯಾವ್ದ್ರ ಬಗ್ಗೆ? ನನ್ ಕರಿಯರ್ ಪ್ರೊಫೆಷನಲ್ ಬಗ್ಗೆ ಕೇಳೋದಿತ್ತು ಸ್ವಲ್ಪ. ಹೇಳಿ. ಕೆಲ್ಸದ ಬಗ್ಗೆ. ನಾನು ಹುಟ್ಟಿದ್ದು 11 ಅಕ್ಟೋಬರ್ 1999, 11/10/1999. ಬೆಳಿಗ್ಗೆ 11:33. ಪ್ಲೇಸ್ ಬಿಜಾಪುರ, ಕರ್ನಾಟಕ. ಯಾಕೆ ಜ್ಯೋತಿಷ ಕಲಿಯಕ್ಕೆ ಇಂಟ್ರೆಸ್ಟ್ ಇಲ್ಲ ನಿಮಗೆ? ಕಲಿಯೋಕೆ ಇಂಟ್ರೆಸ್ಟ್ ಇದೆ ಆಕ್ಚುಲಿ. ನಿಮ್ ಕೆರಿಯರ್ ಗೊತ್ತಾಗುತ್ತಲ್ಲ ಹೆಂಗಿರುತ್ತೆ ಅಂತ ಮುಂದೆ ಫ್ಯೂಚರು. ಅಂದ್ರೆ ಫ್ಯೂಚರ್ ಅಂತ ಹಂಗಿಲ್ಲ ಪ್ರಭು. ನಂಗೆ ಅದೇ ಒಂದ್ ನನ್ ಬುಕ್ ಓದ್ತಿದ್ದೆ, ನಂಗೆ ಕನ್ಫ್ಯೂಷನ್ ಇತ್ತು. ನಂಗೆ ಏನ್ ಕ್ವಶನ್ ಇತ್ತು ಅಂತಂದ್ರೆ, ಈಗ ನಾನು ಒಂದ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅಲ್ಲಿ ನನ್ಗೆ ಇನ್ನೊಂದ್ ಕಡೆ ಒಂದು ಆಫರ್ ಬಂದಿದೆ ಚೆನ್ನಾಗಿ. ಇಲ್ಲಿರೋ ಎಷ್ಟು ನನ್ ಸಂಬಳ ಇದೆ ಅಲ್ಲ, ಅದರಿಂದ ಒಂದು 20 ಸಂಬಳ ನನಗೆ ಅಲ್ಲಿ ಸಿಗ್ತಾ ಇದೆ. ಆದ್ರೆ ಅದು ಈಗ ನಾನು MNC ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದು ಒಂದು ಲೋಕಲ್ ಸ್ಟಾರ್ಟ್ಅಪ್ ಇದೆ. ಸ್ವಲ್ಪ ಹೋಗ್ಲೋ ಬೇಡ ಅಂತ ನನ್ಗೆ ಬಹಳ ಕನ್ಫ್ಯೂಷನ್ ಆಗ್ತಾ ಇತ್ತು. ಅದಕ್ಕೆ ನೀವೇ ಸ್ವಲ್ಪ ಹೆಲ್ಪ್ ಬೇಕು. ಗುರುದಶ ಮುಂದಿನ ವರ್ಷ ಮುಗಿದೋಗುತ್ತೆ. ಗುರುದಶ ಆದ್ಮೇಲೆ ಸ್ಯಾಟ್ರನ್ ದಶ ಬರುತ್ತೆ. ಯಾವ ಲೈನ್ ಅಲ್ಲಿ ಇದ್ದೀರಾ? ನಾನು ಇಂಜಿನಿಯರಿಂಗ್ ಅಲ್ಲಿದ್ದೀನಿ. 5, 6, 8, 11 ಎಕ್ಸಲೆಂಟ್ ಆಗಿದೆ. ರಾಹು, ಗುರು ರಾಹು ಆಗಸ್ಟ್ 2020, ಕೇತು 22/8, ಶನಿ 5/8 ಬಂದಿದೆ. ಶನಿ ಆದ್ಮೇಲೆ ಮರ್ಕ್ಯುರಿ ಸ್ವಲ್ಪ ಸ್ಟ್ರಗಲ್ ಇರುತ್ತೆ ಹೋದ್ರೂ ಕೂಡ, ಆದ್ರೂ ನಿಮಗೆ ಸಕ್ಸಸ್ ಆಗುತ್ತೆ. ನಿಮಗೆ ಶನಿ ದಶ ಬಂದಾಗ ನೆಕ್ಸ್ಟ್ ಎಕ್ಸಲೆಂಟ್ ಆಗಿದೆ. 2024 ಆದ್ಮೇಲೆ ತುಂಬಾ ಚೆನ್ನಾಗಿದೆ. 19 ಇಯರ್ಸ್. ಸಾಫ್ಟ್ವೇರ್ ಲೈನ್ ಅಲ್ಲಿ, ಟೆಕ್ನಿಕಲ್ ಲೈನ್ ಅಲ್ಲಿ ಇರೋದ್ರಿಂದ 2, 6, 11 ಕಾಂಬಿನೇಷನ್ ಇದೆ. ಜುಪಿಟರ್ ಗಿನ ಚೆನ್ನಾಗಿರುತ್ತೆ. ಜುಪಿಟರ್ ಅಲ್ಲಿ ಕೆಲವು ಕಾಂಬಿನೇಷನ್ಗಳು ಮಿಸ್ಸಿಂಗ್ ಇದೆ. ಇಲ್ಲಿ 6 ಮತ್ತೆ 11 ಕಾಂಬಿನೇಷನ್ ಇಲ್ಲ. ಸ್ಯಾಟರ್ನ್ ಅಲ್ಲಿ ಕಾಂಬಿನೇಷನ್ ತುಂಬಾ ಸ್ಟ್ರಾಂಗ್ ಇದೆ. ಪ್ಲಸ್ 5 ಮತ್ತೆ 8 ಇದೆಲ್ಲ ಟೆಕ್ನಿಕಲ್ಗೆ ಮತ್ತೆ ಸಾಫ್ಟ್ವೇರ್ಗೆ ಸಪೋರ್ಟ್ ಮಾಡುತ್ತೆ. ಸೊ ತುಂಬಾ ಚೆನ್ನಾಗಿದೆ. 2024 ಆದ್ಮೇಲೆ ರಿಸ್ಕ್ ತಗೊಂಡು ಹೋಗಿ, ಎಕ್ಸ್ಪೀರಿಯನ್ಸ್ ಬರುತ್ತೆ. ಅದ್ರಲ್ಲಿ ಏನಿದೆ, ಏನಕ್ಕೆ ಎದುರ್ಕೋಬೇಕು? ಅಷ್ಟೊಂದು ಸೆಕ್ಯೂರ್ಡ್ ಆಗಿ ಹೋದ್ರೆ ಹೆಂಗೆ? ಇನ್ನು ಜಸ್ಟ್ 22 ಇಯರ್ಸ್ಗೆ ಅಲ್ವಾ? ಹೌದು. ಹೋದ್ರೆ ಹೋಗ್ಲಿ, ಇನ್ನೊಂದು ಕಂಪನಿ ಟ್ರೈ ಮಾಡಿ. ನಿಮ್ಮ ಶಕ್ತಿ, ನಿಮ್ಮ ಸ್ಟ್ರೆಂತ್ ಮೇಲೆ ಇರಿ ಸರ್. ವೈ ಆರ್ ಯು ಡಿಪೆಂಡೆಂಟ್ ಆನ್ ದಿ ಕಂಪನಿ? ಕಂಪನಿ ಶುಡ್ ಬಿ ಡಿಪೆಂಡೆಂಟ್ ಆನ್ ಯು. ಸ್ಟಾರ್ಟ್ಅಪ್ ಆದ್ರೆ ಅವ್ನ್ ಧೈರ್ಯದಿಂದ ಅವ್ನ ಹೆಂಗ್ ಹಾಕಿದಾನ ದುಡ್ಡು, ಅದನ್ನ ಯೋಚನೆ ಮಾಡಿ. ಸ್ಟಾರ್ಟ್ಅಪ್ ಮಾಡ್ಬೇಕು ಅಂತಂದ್ರೆ ನಿಮಗ್ ಸಂಬಳ ಕೊಡಕ್ ಅವ್ರು ಯೋಚನೆ ಮಾಡ್ತಾ ಇದಾರೆ. ದುಡ್ಡು ಹಾಕಿ ಇದು ವರ್ಕೌಟ್ ಆಗುತ್ತೆ ಅಂದ್ರೆ ಎಷ್ಟಿರ್ಬೇಕು? ವಿಲ್ ಪವರ್ ಅಲ್ವಾ? ಹೌದು. ಸೊ ವಿಲ್ ಪವರ್ ಇಂದ ಹೋಗಿ, ನಿಮ್ ಸ್ಟ್ರೆಂತ್ ಇಂದ ಹೋಗಿ. ಯಂಗ್ಸ್ಟರ್ಸ್ ಈ ತರ ಸ್ಟ್ರೆಂತ್ ಇಂದ, ಪವರ್ ಇಂದ ಹೋಗ್ಬೇಕು. ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ತಗೊಳ್ಳಿ. ಆಮೇಲೆ ಜಂಪ್ ಮಾಡ್ತಾ ಇರಬೇಡಿ. ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದ್ ಕಡೆ ನಾವು ಅಟ್ಲೀಸ್ಟ್ ಒಂದ್ ಸ್ವಲ್ಪ ತಿಂಗಳುಗಳು, ಸ್ವಲ್ಪ ವರ್ಷಗಳು ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ತಗೊಂಡು ಮಾಡಬೇಕು. ಸಂಬಳಕ್ಕೋಸ್ಕರ ಹೋದ್ರೆ ವಿಲ್ ನಾಟ್ ಗೇನ್ ಎಕ್ಸ್ಪೀರಿಯನ್ಸ್. ಸಂಬಳ ಚೆನ್ನಾಗಿದೆ, ಯು ಕ್ಯಾನ್ ಲರ್ನ್ ಮೋರ್ ಅಂತ ಹೋಗಿ. ಸೊ ಫ್ಯೂಚರ್ ಲೈಫ್ಸ್ ಅಲ್ಲಿ ಅದನ್ನ ನಾವು ಅಪ್ಲಿಕೇಶನ್ ಹಾಕ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಕಾಂಬಿನೇಷನ್, ಅದಕ್ಕೆ ಇದನ್ನ ಕಲ್ತಾಗ ಕಾಂಬಿನೇಷನ್ ನೋಡಿ ಮುಂದಿನ ದಶ ಹೇಗಿದೆ, ಕೆನ್ ಐ ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್. ಅದಕ್ಕೆ ಅಸ್ಟ್ರಾಲಜಿನ ಕಲೀರಿ ಪ್ರತಿಯೊಬ್ಬರು. ಏನ್ ಇಂಜಿನಿಯರಿಂಗ್ ಮಾಡ್ಬಿಟ್ಟಿರ್ತೀರಾ, ಏನ್ MBBS ಮಾಡ್ಬಿಟ್ಟಿರ್ತೀರಾ, ಎಲ್ಲಾ ಮಾಡ್ಬಿಟ್ಟಿರ್ತೀರಾ. ಲೈಫ್ ನ ಹೇಗೆ ನಾವು ಲೀಡ್ ಮಾಡ್ಕೊಂಡು ಹೋಗ್ಬೇಕು, ಆಪರ್ಚುನಿಟೀಸ್ ಬಂದಿದ್ದು ತಗೊಳ್ಬೇಕೋ ಬೇಡವೋ, ಕನ್ಫ್ಯೂಷನ್ ಸ್ಟೇಟ್ ಅಲ್ಲಿ ಇರ್ತೀವಿ. ವೆನ್ ವಿ ಹ್ಯಾವ್ ಎ ಗುಡ್ ಕಾಂಬಿನೇಷನ್ಸ್ ಅಹೆಡ್, ನಾವು ಆರಾಮಾಗಿ ರಿಸ್ಕ್ ತಗೊಂಡು ಹೋಗ್ಬೋದು. ದಟ್ ಈಸ್ ವಾಟ್ ಅಸ್ಟ್ರಾಲಜಿ ಹೇಳುತ್ತೆ. ಮತ್ತೆ ಈ ಕಾಂಬಿನೇಷನ್ 100% ನಿಮಗೆ ಆಕ್ಯುರಸಿ ಕೊಡುತ್ತೆ. ನಿಮಗೆ ಆಕ್ಯುರಸಿ ಕೊಡಬೇಕು ಅಂದ್ರೆ ಇದನ್ನ ಬಂದು ಕಲೀರಿ. ಅದನ್ನೇ ಹೇಳಿದ್ದು, ಆಗಸ್ಟ್ 16, 15 ಡೇಸ್ ನಿಮ್ಮ ಲೈಫ್ಗೋಸ್ಕರ ಇದನ್ನ ಸ್ಪೆಂಡ್ ಮಾಡಿ. ಎಷ್ಟೊಂದು ಇದು ಯಾಕೆ ಯೋಚನೆ ಮಾಡ್ತಾ ಇರ್ತೀನಿ, ಇಂಥ ಬ್ಯೂಟಿಫುಲ್ ಸಬ್ಜೆಕ್ಟ್ ಕಮ್ಮಿ ದುಡ್ಡಲ್ಲಿ ಸಿಗುತ್ತೆ, 15 ದಿವಸದಲ್ಲಿ ಕಲ್ತು ಅವ್ರ ಲೈಫ್ ನ ನೋಡ್ಕೋಬಹುದು. ಯಾಕೋ ಅವ್ರಿಗೆ ಒಳಗಡೆ ಹೋಗ್ತಾ ಇಲ್ಲ. ಮೋಸ್ಟ್ಲಿ ಕರ್ಮಫಲ ಅನ್ಸುತ್ತೆ. ಎಲ್ಲಾರು ಒಂದು ಅವ್ರನ್ನ ಕೆಳಗೆ ಬೀಳ್ಸಿ ಅವ್ರನ್ನ ಹಾಳು ಮಾಡಬೇಕು ಅನ್ನೋ ಒಂದು ಕರ್ಮಫಲ ಬಿಡಲ್ಲ ಅನ್ಸುತ್ತೆ. ಅದಕ್ಕೆ ಹೇಳೋದು, ಸ್ವಲ್ಪ ಗುರುಗಳು ಹೇಳ್ತಕ್ಕಂತ ಒಂದು ವಿಚಾರನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಇದು ಅನುಭವದಿಂದ ನಾನು ಹೇಳ್ತಾ ಇರೋದು, ಬಹಳಷ್ಟು ಅನುಭವದಿಂದ ಹೇಳ್ತಾ ಇರೋದು. ಒಂದು ಬಲಗೈಗೆ ಒಂದು ಕಿರು ಬೆರಳಿಗೆ ಒಂದು ಎಮರಾಲ್ಡ್ ಹಾಕಿ,
ಎಕ್ಸಲೆಂಟ್ ಆಗಿರುತ್ತೆ, ಏನು ಟೆನ್ಷನ್ ಇಲ್ಲ. 12 ಮುಖದ ರುದ್ರಾಕ್ಷಿ. ಮುಂದಿನ ಕರೆಗೆ ಹೋಗೋಣ. ಕಲ್ತ್ಕೊಳ್ಳಿ, ಆಗಸ್ಟ್ 14 ಬಂದು ಕಲ್ತ್ಕೊಳ್ಳಿ. ಯು ವಿಲ್ ಫೈಂಡ್ ಡಿಫರೆಂಟ್ ಮೈಂಡ್ ಸೆಟ್ ಲೈಫಲ್ಲಿ. ಈ ದೋಷ, ಆ ರಾಹು ದೋಷ, ಈ ದೋಷ, ಅದಕ್ಕೆ ಎಲ್ಲರಿಗೂ ಇಂಟ್ರೆಸ್ಟ್ ಇಲ್ಲ ಓದಕ್ಕೆ ಅನ್ಸುತ್ತೆ. ಈ ಶನಿ ಬಂದಿದ್ದಾನೆ, ಅವನ್ ಬಂದಿದ್ದಾನೆ, ಏನೂ ಇಲ್ಲ ಅವೆಲ್ಲ. ದಶಾ ಭುಕ್ತಿ ಕಾಂಬಿನೇಷನ್ ನೋಡ್ತೀವಿ, ಯಾವ ಮನೆಗಳನ್ನ ತೋರಿಸ್ತಾ ಇದೆ ಅಂತ ನೋಡ್ತೀವಿ. ಆ ಮನೆಗಳು ಪಾಸಿಟಿವ್ ನೆಗೆಟಿವ್ ನೋಡ್ತೀವಿ. ಮುಂದೆ ನೆಗೆಟಿವ್ ಇದ್ರೆ ಇದೇ ಕಂಪ್ನಿ ಇರಿ ಅಂತ ಹೇಳ್ತಾ ಇದೀವಿ. ಮುಂದೆ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಇವಾಗ ಹೋದ್ರೂ ಕೂಡ 6 ತಿಂಗಳು ಬಿಟ್ಟರು ಕೂಡ ಮತ್ತೆ ಇನ್ನೊಂದು ಸಿಗುತ್ತೆ. ವೆನ್ ದಿ ಪ್ಲಾನೆಟರಿ ಪೊಸಿಷನ್ಸ್ ಪವರ್ ಚೆನ್ನಾಗಿತ್ತು ಅಂತಂದ್ರೆ ರಿಸ್ಕ್ ನ ನಾವು ಜಾಸ್ತಿ ತಗೋಬಹುದು ಅಂತ ಸಜೆಸ್ಟ್ ಮಾಡ್ತೀವಿ. ನಮಸ್ಕಾರ. ನಮಸ್ಕಾರ ರೀ. ಹೇಳಿ. ನನ್ನ ಹೆಸರು ಪಾರ್ವತಮ್ಮ ಅಂತ ರೀ. ಹೇಳಿ. ನಮ್ಮ ಮಗನ ಬಗ್ಗೆ ಕೇಳ್ತಾ ಇದೀನ್ರಿ. ಹೇಳಿ. ಪ್ರಶ್ನಾಶಾಸ್ತ್ರ ಹೇಳಿ. ನಮ್ಮ ಮಗನ್ ಡೈವರ್ಸ್ ಆಗಿದ್ರಿ, ಬೇರೆ ಕಡೆ ನೋಡ್ತಾ ಇದೀವಿ. ಹೇಳಿ. ಸೆಟ್ ಆಗ್ತಾ ಇಲ್ಲ. ಮತ್ತೆ ಮೊದಲು ನೀವು ಯಾಕೆ ಚೆಕ್ ಮಾಡಿಸಿಲ್ಲ ಜಾತಕನ? ಯಾಕೆ ಮಿಲನ ಮಾಡಿಸಿಲ್ಲ? ಮಾಡ್ಸಿದ್ದೇವ್ರಿ, ಅದೇನೋ ಕರೆಕ್ಟ್ ಆಗಿ ಹೇಳಿಲ್ಲ ರೀ ಅವರು. ಹೌದಾ? ಯಾರು ಕರೆಕ್ಟ್ ಆಗಿ ಹೇಳಿಲ್ಲ? ಆ ಜಾತಕ ಬರ್ದಿರೋದ್ರಿ. ಅವ್ರು ಕರೆಕ್ಟ್ ಆಗಿ ಹೇಳಿಲ್ಲ ನಿಮ್ಗೆ? ಫಸ್ಟ್ನೇದ್ ಮಾಡಿದಾಗ ಅವ್ರ ಜಾತಕನೇ ತಪ್ಪು ಕೊಟ್ಟು ಬಿಟ್ಟಿದ್ರಿ. ಓಹೋ, ಯಾರು ಹೇಳಿದ್ ನಿಮ್ಗೆ ತಪ್ಪು ಕೊಟ್ಟಿದ್ರು ಜಾತಕ ಅಂತ? ಆ ಹುಡುಗಿದ ಆಮೇಲೆ ಕೊಟ್ರಿ, ಕೇಳಿದ್ರೆ ಆಮೇಲೆ ಕರೆಕ್ಟ್ ಇರೋದು ಆಮೇಲೆ ಕೊಟ್ರಿ ಅವ್ರು. ಅಂದ್ರೆ ಮದುವೆ ಆದ್ಮೇಲೆ ಕೊಟ್ರ ಕರೆಕ್ಟ್ ಆಗಿರೋದು? ಹ್ಞೂನ್ರಿ. ಮದುವೆ ಆದ್ಮೇಲೆ ಕರೆಕ್ಟ್ ಆಗಿರೋದು ಕೊಟ್ರ? ಮೊದಲು ಅಂದ್ರೆ ನಿಮ್ಮ ಮಗನ ಜಾತಕಲ್ಲಿ ಏನೂ ಇರ್ಲಿಲ್ಲ, ನೆಗೆಟಿವ್ ಇರ್ಲಿಲ್ಲ, ಅವ್ರ ಜಾತಕದಲ್ಲೇ ಇತ್ತಾ? ನಿಮ್ಮ ಮಗನ ಹಣೆ ಬರದಲ್ಲಿ ಏನ್ ಬರ್ದಿರ್ಲಿಲ್ಲ? ಇಲ್ಲ ರೀ, ಇಬ್ರು ಅಡ್ಜಸ್ಟ್ ಆಗಿಲ್ಲ. ಅಂದ್ರೆ ನಿಮ್ ಮಗಂದು 100% ಚೆನ್ನಾಗಿತ್ತು, ಅವ್ರದ್ದು ತಪ್ಪು ಜಾತಕದಿಂದ ಡೈವರ್ಸ್ ಆಯ್ತಾ? ಅದೇ ನಮ್ಗ ಹಂಗ ಗೊತ್ತಾಗಲ್ಲ. ತಲೆಯಿಂದ ಈ ತಲೆಯಿಂದ ತೆಗೆದಾಕಿ. ನಿಮ್ ಮಗನ ಜಾತಕದಲ್ಲಿ ಅದಿರುತ್ತೆ ಹಣೆ ಬರಹ. ಈಗ ಒಬ್ರು ನೀವು ಒಂದು ಸೂಟ್ ಕೇಸಲ್ಲಿ ದುಡ್ಡು ತಗೊಂಡ್ ಹೋಗ್ತಾ ಇರ್ತೀರ ಒಂದ್ ಬ್ಯಾಗ್ ಅಲ್ಲಿ, ಅರ್ಥ ಆಯ್ತಾ? ಯಾರೋ ಒಬ್ಬ ಬಂದು ಕಳ್ಳ ಕಿತ್ಕೊಂಡ್ ಹೋಗ್ತಾನೆ, ಅದು ನಿಮ್ ಜಾತಕದಲ್ಲಿ ಬರ್ದಿರುತ್ತಾ ಅಥವಾ ಕಳ್ಳ ಬಂದಿರೋದಕ್ಕೋಸ್ಕರ ಕಳ್ಳನ್ ಜಾತಕದಲ್ಲಿ ಬರ್ದಿರುತ್ತಾ? ಯಾರ ಜಾತಕದಲ್ಲಿ ಬರ್ದಿರುತ್ತಮ್ಮ? ಇದನ್ನ ತಲೆಯಿಂದ ತೆಗೆದಾಕಿ. ನಮ್ಮ ಮಗನ ಜಾತಕದಲ್ಲಿ ಒಂದು ಕಂಟಕ ಇತ್ತು ಅಂತ ತಿಳ್ಕೊಳ್ಳಿ. ಯಾವಾಗ್ಲೂ ಅಷ್ಟೇ, ಎಲ್ಲರಿಗೂ ವೀಕ್ಷಕರಿಗೆಲ್ಲ ಒಂದೇ ಮಾತು, ನಮ್ಗೇನಾದ್ರು ಸಮಸ್ಯೆ ಆದ್ರೆ ಇಟ್ ವಿಲ್ ಬಿ ಅಟ್ ಲೀಸ್ಟ್ ಟು ಎ ಲಾರ್ಜರ್ ಎಕ್ಸ್ಟೆಂಟ್ ಇಟ್ ವಿಲ್ ಬಿ ರಿಟರ್ನ್. ಸುಮ್ನೆ ಅವ್ರ ಜಾತಕ ತಪ್ಪು ಕೊಟ್ರು, ಇವ್ರ ಜಾತಕ ತಪ್ಪು ಕೊಟ್ರು, ಅವೆಲ್ಲ ಅಲ್ಲ. ಈಗ ನೆಕ್ಸ್ಟ್ ಇನ್ನೊಂದ್ ಜಾತಕ ತಪ್ಪು ಕೊಟ್ರೆ ಹೆಂಗ್ ಕಂಡು ಹಿಡಿತೀರಾ? ಅಲ್ಲ, ಒಟ್ಟ ಬರ್ಲೇ ಇಲ್ರಿ ನಮ್ಮ ಮನೆಗೆ. ಅಲ್ಲಲ್ಲ, ಇನ್ನೊಂದು ಯಾವ್ದೋ ಡೈವರ್ಸ್ ಆಯ್ತು ಅಂದ್ರಲ್ಲ, ಈಗ ಇನ್ನೊಂದ್ ಜಾತಕ ಯಾರೋ ನೋಡ್ತಾ ಇದ್ರಲ್ಲ, ಅವ್ರದ್ದು ಕರೆಕ್ಟ್ ಕೊಟ್ಟಿಲ್ಲ ಅಂದ್ರೆ ಹೆಂಗ್ ಕಂಡು ಹಿಡಿಯೋದು? ಅದಕ್ಕೆ ಕೇಳಿ ಮಾಡ್ಬೇಕಂತ ಕೇಳ್ತಾ ಇದೀವಿ. ಏನ್ ಕೇಳಿ ಏನ್ ಮಾಡೋದಿದೆ? ಪ್ರಶ್ನಾಶಾಸ್ತ್ರ ಹಾಕ್ಬೇಕು. ಇದು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಜಾತಕ ಇದೆಯೋ ಇಲ್ವೋ ಅದಕ್ಕೆ ಪ್ರಶ್ನಾಶಾಸ್ತ್ರ ಹೋದ್ರೆ ಅದು ಕರೆಕ್ಟ್ ಆಗಿ ಹೇಳುತ್ತೆ ಇವ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೋ ಇಲ್ವ ಅಂತ. ಹಣೆ ಬರ್ದಲ್ಲಿ ಬರ್ದಿರುತ್ತೆ ಫಸ್ಟ್ ಆಫ್ ಆಲ್, ಹಿಂಗಿದೆ ಅಂತ. ಈಗೇನ್ 2ನೇ ಮದುವೆಗೆ ನೋಡ್ತಾ ಇದಾರಾ? ನೋಡ್ತಾ ಇದೀವ್ರಿ. ಏನಾಯ್ತು ಅಲ್ಲಿ? ಆಯ್ತು, ಮೊದಲನೇದು ಮದುವೆದು ಏನ್ ಸಮಸ್ಯೆ ಆಯ್ತು? ಜಾತಕನ ತಪ್ಪು ಕೊಟ್ರು, ಆಮೇಲೆ? ಇಲ್ಲ, ಅವ್ರು ಬರೋದೇ ಇಲ್ಲ ಅಂದ್ರೆ ಹುಡುಗಿ ಕೆಲ್ಸ ಐತೆ, ನಮ್ಮ ಅಮ್ಮನ್ ನೋಡ್ಕೋಬೇಕು, ನಾನ್ ಬರಲ್ಲ ಅಂತ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಈಗಾಗಲೇ 9 ವರ್ಷ ಆಗಿದ್ರಿ. ಡೈವರ್ಸ್ ಯಾವಾಗಾಯ್ತು? ಡೈವರ್ಸ್ ಮೊನ್ನೆ ಜನವರಿಗೆ ಆಗಿದ್ರಿ. 9 ವರ್ಷ. ಬರ್ತಾಳ ಸರಿ ಹೋಗ್ತದಂತ ಬಾಳ ಕಾದಿವ್ರಿ, ಬಾಳ ಎಲ್ಲಾ ಕಷ್ಟಪಟ್ಟಿವ್ರಿ, ಮತ್ ಬರ್ಲಿಲ್ಲ ರೀ. ಎಷ್ಟು ಪೂಜೆ ಮಾಡ್ಸಿದ್ರಿ? ಪೂಜೆ ಮಾಡಿದಿವ್ರಿ, ಮತ್ ಹಂಗೆ ಹೇಳಿದ್ವೆಲ್ಲ. ಹೇಳಿದ್ದೆಲ್ಲ ಮಾಡ್ಸಿದ್ರಿ, ಮತ್ತೆ ಅವ್ರಿಗೆ ಹೋಗಿ ವಾಪಸ್ ಕೇಳಿ ಬರ್ಲಿಲ್ವಲ್ಲ ನಿಮ್ ಪೂಜೆ ಮಾಡ್ಸಿದ್ದು ಅಂತ? ಏನ್ ಕೇಳಕ್ ಆಗ್ತದ್ರಿ. ಧೈರ್ಯದಿಂದ ಇರಿ ಫಸ್ಟ್, ಅರ್ಥ ಆಯ್ತಾ? ತಲೆ ಕೆಡಿಸ್ಕೋಬೇಡಿ. ಸೊ 2ನೇ ಮದುವೆ ಆಗ್ಬೇಕು ಅಂತಂದ್ರೆ ಒಂದು ಕರೆಕ್ಟ್ ಆಗಿ ಮಾತಾಡಿ ಡಿಸಿಷನ್ ತಗೊಳ್ಳಿ, ಅರ್ಥ ಆಯ್ತಾ? ಹ್ಞೂನ್ರಿ. ಅಲ್ರಿ, ಫಸ್ಟ್ನೇದ ಆಗ್ತದ ಮತ್ತೆ ಸೆಕೆಂಡ್ ಡೈವರ್ಸ್ ಆಗಿದ್ದೇ ಸಿಗ್ತದ ಅಂತ? ಅಂದ್ರೆ ಏನು ಅರ್ಥ ಆಗಿಲ್ಲ ಇದು ನಿಮ್ ಪ್ರಶ್ನೆ? ಅಲ್ರಿ, ಈಗ ಡೈವರ್ಸ್ ಆಗಿದ್ದವ್ರೆ ಕೇಳ್ತಾರಲ್ರಿ ಕೊಡ್ತೀವಂತ, ಅದೇ ಆಗ್ತದ ಫಸ್ಟ್ನೇದ ಆಗ್ತದ ನಮ್ಮ ಮಗಂದ ಅಂತ ಪ್ರಶ್ನೆಶಾಸ್ತ್ರ ಕೇಳ್ಬೇಕು. ಆಯ್ತು, ನಂಬರ್ ಹೇಳಿ. ನಂಬರ್ 51 ರೀ. ಏನ್ ಪ್ರಶ್ನೆ ಕರೆಕ್ಟ್ ಆಗಿ ಕೇಳಿ. ಏನು? ಅದೇ ಫಸ್ಟ್ನೇದೇ ಸಿಗುತ್ತಾ, ಸೆಕೆಂಡ್ನೇದ ಆಗ್ತದ, ಮತ್ ಯಾವಾಗ ಆಗ್ತದ್ರಿ? ಫಸ್ಟ್ನೇದ್ ಸಿಕ್ಕಿದ್ರೆ ಏನ್ ಸಮಸ್ಯೆ, ಸೆಕೆಂಡ್ ಸಿಕ್ಕಿದ್ರೆ ಏನ್ ಸಮಸ್ಯೆ? ಒಳ್ಳೆಯವ್ರು ಸಿಗ್ಬೇಕು ಅಂತ ಇಲ್ವಾ ತಲೆಯಲ್ಲಿ ನಿಮ್ಗೆ? ಒಳ್ಳೆಯವ್ರೆ ಸಿಗ್ಬೇಕು. ಅದನ್ನ ಬಾಯಲ್ಲಿ ಹೇಳಿ ಫಸ್ಟ್ ಬಾಯಲ್ಲಿ ಅದನ್ನ ಹೇಳಿ. ಫಸ್ಟ್ನೇದ್ ಸಿಗ್ಬೇಕು ಅಂತ ಹೇಳಿ. ಇಲ್ಲ ಒಳ್ಳೇದಾಗ್ಬೇಕ್ರಿ. 5, 6, 10 ಇಲ್ಲ, ಇವ್ರಿಗೆ ಸೆಕೆಂಡ್ ಸಿಗೋದು ಸಮಸ್ಯೆ ಅಂತಾನೆ ತೋರಿಸುತ್ತೆ. ಯಾವ್ದು ಅದು ಫ್ರೆಶ್ ಆಗಿರ್ಲಿ ಸೆಕೆಂಡ್ ಆಗಿರ್ಲಿ, ದಶಾದಲ್ಲಿ ಸಮಸ್ಯೆ ಈ ಕಾಂಬಿನೇಷನ್ 5, 6, 10. ನಿಮ್ ಮಗನಿಗೆ ಸ್ವಲ್ಪ ಒಂದು ಮದುವೆ ಮಾಡ್ಕೋಬೇಕು, ಒಬ್ಬರ ಹತ್ರ ಮಾತಾಡ್ಬೇಕು ಅಂತ ಹೇಳಿ ಅವ್ನು ಸುಮ್ಮನೆ ನೀವು ತೋರ್ಸು ನಾನು ಮಾಡ್ಕೊತೀನಿ ಅನ್ನೋ ಕಾಂಬಿನೇಷನ್ ಇದು, ಅರ್ಥ ಆಯ್ತಾ?
ಮಾಡ್ಕೊಂಡ್ರು ಅಂತ. ಅವನಿಗೆ ಮನಸ್ಸಲ್ಲಿಲ್ಲ, ಮದುವೆ ಹೇಳ್ತಾನ್ರಿ ಮಾಡ್ಕೋಬೇಕು ಅಂತ ಮನಸ್ಸಲ್ಲಿಲ್ಲ. ಇಲ್ಲ ಹೇಳ್ತಾನ್ರಿ ನೋಡ್ರಿ ಅಂತ. ಅದೇ ಅವನ್ ನೋಡ್ಬೇಕು, ನೀವೆಲ್ಲ ನೋಡೋದು. ಅವನೇ ಚಿಕ್ಕ ಹುಡ್ಗನ, ಇದು ಬಾಯಲ್ಲಿ ಬೆರಳಿಟ್ಕೊಳ್ಳೋ ಹುಡ್ಗನ ಅವನು. ಅವ್ನ್ ನೋಡಿ ಅವ್ನ್ ಮಾತಾಡಿ ಡಿಸಿಷನ್ ತಗೊಂಡು ಇದು ಓಕೆ ಇದೆ ನಾನು ಮಾತಾಡಿದೀನಿ ಅಂತ ಬರ್ಬೇಕು. ಇಲ್ಲ ರೀ ನೋಡಕ್ ಕೂಡ ಬಂದಾನ್ರಿ, 2-3 ಕಡೆ ಬಂದಾನ್ರಿ. ಅವ್ರ ಡಿಸಿಷನ್ ತಗೊಳಕ್ ಹೇಳಿ. ಯಾಕಂದ್ರೆ ಇಲ್ಲಿ ಕಾಂಬಿನೇಷನ್ ಅಲ್ಲಿ 5-10 ಕಾಂಬಿನೇಷನ್ ಬಂದಿರೋದ್ರಿಂದ ನಾನ್ ಸಜೆಸ್ಟ್ ಮಾಡ್ತೀನಿ ಅವರ ಡಿಸಿಷನ್ ಗೆ ಹೋಗ್ಬೇಕು. ಅರ್ಥ ಆಯ್ತಾ? ನೀವು ನೋಡಿ ಯಾವ್ದೇ ಡಿಸಿಷನ್ ತಗೊಳ್ಬೇಡಿ. ಈಗ ಬುಧನಲ್ಲಿ 2 ಕಾಂಬಿನೇಷನ್ ಇದೆ, ಕೇತುನಲ್ಲಿ. ಈಗ ಬುಧನಲ್ಲಿ ಸ್ವಲ್ಪ ಚಾನ್ಸಸ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ. 2022 ಆಗಸ್ಟ್ ಒಳಗಡೆ, ಈಗ ಮುಂದೆ 2 ತಿಂಗಳೊಳಗಡೆ ಸೆಟ್ ಆಗುತ್ತೆ. ಆಮೇಲೆ ಬರೋದು ಸ್ವಲ್ಪ ನಿಧಾನ. ಆಮೇಲೆ ಶುಕ್ರನ್ಗೆ ಹೋಗ್ಬೇಕಾಗತ್ತೆ. ಇವಾಗ ಮಿಸ್ ಆಯ್ತು ಅಂತಂದ್ರೆ 2022 ಡಿಸೆಂಬರ್ ಆದ್ಮೇಲೆ 24 ವರೆಗೂ ಶುಕ್ರ ಇರೋದ್ರಿಂದ ಅವಾಗ ಆಗುತ್ತೆ. ಈಗ ಸದ್ಯಕ್ಕೆ ಬಿಟ್ಬಿಡಿ, ಹೋಗ್ಲಿ. ಡಿಸೆಂಬರ್ ಆದ್ಮೇಲೆ ಮಾಡಿ. ಯಾಕಂದ್ರೆ ಕಾರಕ ಗ್ರಹ ಬಂದಾಗ ಸ್ವಲ್ಪ ಆಗುತ್ತೆ. ಯಾಕಂದ್ರೆ 2, 9, 11 ಕಾಂಬಿನೇಷನ್ ಶುಕ್ರನಲ್ಲಿದೆ. ಮುಂದಿನ ವರ್ಷಕ್ಕೆ ಮಾಡಿ, ಇವಾಗ ಬೇಡ, ಅರ್ಜೆಂಟ್ ಮಾಡಬೇಡಿ. ಅಲ್ಲ ನೋಡಕ್ ಪ್ರಯತ್ನ ಮಾಡ್ಬೋದ್ರಿ ಈಗ? ನೋಡಿ ಏನ್ ಮಾಡ್ತೀರಾ? ಸೆಟ್ ಆಗಿದ ತಕ್ಷಣ ಇಮಿಡಿಯೇಟ್ ಮಾಡಬೇಕು ಅಂತ ಹೇಳ್ತೀರಾ. ಇಲ್ಲಿ ಚೆನ್ನಾಗಿ ಬಂದಿಲ್ಲ ಡಿಸೆಂಬರ್ ವರ್ಗೂ. ಅವ್ರ ಇನ್ವಾಲ್ವ್ಮೆಂಟ್ ಆಗಕ್ ಹೇಳಿ. ಅವ್ರ ಇನ್ವಾಲ್ವ್ಮೆಂಟ್ ಆಗಿ ಮಾತಾಡಕ್ ಹೇಳಿ. ಹಿಂದಿಂದು ಪ್ರಶ್ನೆನೂ ಅದೇ ಆಗಿರುತ್ತೆ. ಅವ್ರ ಡಿಸಿಷನ್ ತಗೊಂಡಿರಲ್ಲ. 9 ವರ್ಷವರೆಗೂ ಇರೋ ಬದಲು ಅವ್ರ ಲೈಫ್ ಅಂತ ಕ್ಲಿಯರ್ ಆಗಿ ಬೇಗ ಡಿಸಿಷನ್ ತಗೋಬೇಕಾಯ್ತು. 9 ವರ್ಷ ಸುಮ್ಮನೆ ಅವ್ರು ಕೆಲಸ ಮಾಡ್ಕೊಂಡು ಕೂತಿದ್ರು, ನೀವು ಹೊಡೆದಾಡ್ತಾ ಇದ್ರಿ ಅಷ್ಟೇ. ಇದು 100% ಸತ್ಯ. ನಿಮ್ಗೆ ನಿಮ್ ಮಗ ಅಂತ ಬಿಟ್ಕೊಡಕ್ ಇಂಟ್ರೆಸ್ಟ್ ಇಲ್ಲ ಅಷ್ಟೇ. ಡಿಸಿಷನ್ ತಗೋಬೇಕು ಲೈಫಲ್ಲಿ. 9 ಇಯರ್ಸ್ ಬೇಕಾ? ಅವ್ರು ಬಂದೇ ಇಲ್ಲ ಮದುವೆಯಿಂದ ಅಂತ ಹೇಳ್ತಾ ಇದ್ರೆ 9 ಇಯರ್ಸ್ ಬೇಕಾ? ಯೋಚನೆ ಮಾಡಿ. ಅದೇ ಆ ಕಾಂಬಿನೇಷನ್ ಬಂದಾಗ ವಿ ಹ್ಯಾವ್ ಟು ಟೇಕ್. ಸೊ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ನಕ್ಷತ್ರ ನಾಡಿ ಪೀಸ್ ಫೌಂಡೇಶನ್ ಸಕ್ಸಸ್ 528. Donate ₹528 for temple fund and know your future by well-trained and qualified team of astrologers from Dr. Dinesh Gurji's ನಕ್ಷತ್ರ ನಾಡಿ. ದೇವಾಲಯದ ನಿರ್ಮಾಣಕ್ಕಾಗಿ ₹528 ಹಣ ನೀಡಿ ನಿಮ್ಮ ಭವಿಷ್ಯದ ಬಗ್ಗೆ ತಿಳಿದುಕೊಳ್ಳಿ. ನಿಮ್ಮ ಭವಿಷ್ಯದ ಬಗ್ಗೆ ತಿಳಿಸಲಿದ್ದಾರೆ ನಕ್ಷತ್ರ ನಾಡಿ ಖ್ಯಾತಿಯ ಡಾಕ್ಟರ್ ದಿನೇಶ್ ಗುರ್ಜಿರವರ ಜ್ಯೋತಿಷ್ಯ ತಂಡ. ಧನ್ಯವಾದಗಳು. ಕೇವಲ 15 ದಿನಗಳಲ್ಲಿ ಜ್ಯೋತಿಷ್ಯ ಕಲಿಯಿರಿ. ಡಾಕ್ಟರ್ ದಿನೇಶ್ ಗುರೂಜಿರವರ ಸರಳವಾದ ಮಾರ್ಗದರ್ಶನದೊಂದಿಗೆ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಭವಿಷ್ಯವನ್ನ ನೋಡಲು ಕಲಿಯಿರಿ ಮತ್ತು ಜ್ಯೋತಿಷ್ಯ ಕಲಿಸುವ ಆಂಡ್ರಾಯ್ಡ್ ಆಪ್ ನಿಮ್ಮದಾಗಿಸಿಕೊಳ್ಳಿ. ಹೆಚ್ಚಿನ ಮಾಹಿತಿಗಾಗಿ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ಸಂಪರ್ಕಿಸಿ. ಜ್ಯೋತಿಷ್ಯ ಕಲಿಯಲು ಸಂಪರ್ಕಿಸಿ 9535611155 ಅಥವಾ 9844416555.